ನಮಸ್ಕಾರ. ಶಿವಾಲಿ ಮೂಕಪ್ಪ ಬಸವೇಶ್ವರ ಮಹಾಸ್ವಾಮಿಗಳು ಹಿರೇಕೆರೂರು ತಾಲೂಕು ಒಂದು ಕ್ಯಾತನಹಳ್ಳಿ ಸಾತೇನಹಳ್ಳಿ ಅನ್ನಂಥ ಒಂದು ಇತಿಹಾಸದ ಗ್ರಾಮ, ಇತಿಹಾಸದ ದೇವಸ್ಥಾನಗಳು ಅದವು. ಈ ಗ್ರಾಮದೊಳಗೆ ಮಡಿಯಾಗಿ ಕಾಲಿಟ್ಟು ಮಡಿಯಾಗಿ ಈ ಮೂಕಪ್ಪನ ದರ್ಶನ ಪಡ್ಕೊಂಡು ಈ ಮೂಕ ಬಸವಣ್ಣನ ಇತಿಹಾಸ ತಿಳ್ಕೊಂಡು ಜಗತ್ತಿಗೆ ಜನ್ಮ ಕೊಟ್ಟ ತಾಯಿ ಆಡ್ಮಲೆ ಹಾಲು ಕೊಟ್ಟಾಳಂತ 6 ಅಡಿ 3 ಅಡಿ ರುದ್ರ ಭೂಮಿ ಮಾಡಿ ಇವತ್ತು ಜಗತ್ತಿಗೆ ಇತಿಹಾಸ ಕೊಡೋಂಥ ದೇವಸ್ಥಾನಗಳು ಕಟ್ಕೊಂಡಿದ್ದೀರಿ. ಆದ್ರೆ ಧರ್ಮ ಪಾಲಿಸ್ತೀನಿ ಅಂತ ಇವತ್ತು ಗೋತಾಯಿ ಇಂಥ ಬಸವಣ್ಣ ಮೂಕ ಬಸವಣ್ಣ ಇಂಥ ಬಸವಣ್ಣನಿಗೆ ಜನ್ಮ ಕೊಟ್ಟು ಇವತ್ತು ರೈತನ ಮನೆ ಒಳಗಡೆ ಈ ರೀತಿ ವ್ಯವಸ್ಥೆ ಇಟ್ಕೊಂಡು ಬಿದ್ದವ್ರನ್ನ ಹಿಡಿ ಅಂತ ಎತ್ತಾಗಿ ಇವತ್ತು ನಿಮ್ಮೆಲ್ಲರ ಸೇವೆ ಮಾಡಿ ಅವನು ಮಣ್ಣಾಗಬೇಕಾದ್ರೆ ಅವನಿಗೊಂದು ರುದ್ರಭೂಮಿ ಕಟ್ಟಿಕೊಡಂತ ಇವತ್ತು ರೈತರು ಇಲ್ಲ. ಹಸಿರು ಟವಲ್ಗಳು ಕಾಣ್ತಾ ಇಲ್ಲ, ಬರೇ ಕೇಸರಿ ಟವಲ್ ಹಾಕ್ಕೊಂಡು ದೇವಸ್ಥಾನ ಪೂಜೆ ಮಾಡ್ಕೊಂತನ್ನ ನೀವು ಅಲ್ಲಿ ಹೊಂಟ್ರ. ಇಲ್ಲಿ ಬಸವಣ್ಣನ ಸೇವೆ ಮಾಡೋರು ಯಾರು? ಭೂಮಿ ಮೇಲೆ ಉಳೋವ್ನ ಯಾರು? ಹಸಿರು ಟವಲ್ ಎತ್ತಿಡಿರಿ. 2,000 ರೂಪಾಯಿ ಕ್ಯಾನ್ಸಲ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಹಸಿರು ಟವಲ್ ಎತ್ತಿಡಿರಿ, ಯಾಕಂದ್ರೆ ರೈತರು ಅದರ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅವಾಗ ರೈತರಿಗೂ ಒಂದು ಇತಿಹಾಸ ಕೊಡಬೇಕು. ಇವತ್ತು ಕೇಂದ್ರ 50% ಅವ್ರು ಕೊಡ್ತಾ ಇಲ್ಲ. ಇವತ್ತು 50% ಇವತ್ತು ರಾಜ್ಯ ಸರ್ಕಾರ ಬಿದ್ದವ್ರನ್ನ ಹತ್ತವ್ರನ್ನ ಎತ್ತಿಡ್ಯಾಕತ್ತಾರ. ಇವತ್ತು ರೈತರನ್ನ ಯಾರು ಎತ್ತಿಡ್ತಾರ? ಕೇಂದ್ರ ಸರ್ಕಾರ ಏನು ಮಾಡಿದೆ? ಇದನ್ನೆಲ್ಲ ಆಗ್ಬೇಕಂದ್ರೆ ನಾವೆಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ಪಂಚಪೀಠದ ರಂಭಾಪುರಿ ಜಗದ್ಗುರುಗಳ ಮಗ ಆಗಿ ಇವತ್ತ ಈ ಒಂದು ಮಠದೊಳಗ ಅಜ್ಜರವರ ಒಂದು ಶಕ್ತಿ ಎಂಥದನ್ನೋದು ಜಾಗೃತಿ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ಗ್ರಾಮದಲ್ಲಿ ಈ ಗೋ ಹತ್ಯೆ ನಿಷೇಧ ಇದೇ ಗ್ರಾಮದಿಂದಲೇ ಈ ಸಿಗ್ಲಿ ಬಸ್ಸ ಮುಖ್ಯಮಂತ್ರಿ ಅವರಿಗೂ ಪಾದಯಾತ್ರೆ ಮಾಡಿ ಈ ಗೋ ಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲಿ ಆಗಬೇಕು. ರೈತರ ಶಕ್ತಿ ಏನು, ಈ ಬಸವಣ್ಣನ ಶಕ್ತಿ ಏನು ಅನ್ನೋದನ್ನ ಜನಜಾಗೃತಿ ಮೂಲಕ ಈ ಸಿಗ್ಲಿ ಬಸ್ಸ ಜಾಗೃತಿ ಕೊಡ್ತಾನ. ಪ್ರತಿಯೊಬ್ಬ ಕಂಬಾರ, ಕುಂಬಾರ, ಸುಮಗಾರ, ಶಮಗಾರ, ಎಳವ, ನೇಕಾರ, ಮಡಿವಾಳ, ತಳವಾರ, ಗಾಣಿಗ, ಗೊಲ್ಲ, ಯಾದವ, ಕುರುಬ, ವೀರಶೈವ, ಹಿಂದೂ ಲಿಂಗವಂತ, ಬಂಜಾರ, ಗಡ್ಡಿ, ಕೊರಮ, ಕೊರಚ ಎಲ್ಲ ಜಾತಿ ಶೂದ್ರರು ಕೈ ಮುಗಿದು ಹೇಳ್ತೀನಿ, ಬಸವಣ್ಣನ ಉಳಿಸ್ರಿ. ಬಸವಣ್ಣನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ರಿ. ಬಸವಣ್ಣನಿಗೂ ಒಂದು ರುದ್ರಭೂಮಿ, ನಮ್ಮ ತಂದೆ ತಾಯಿಗೂ ಒಂದು ರುದ್ರಭೂಮಿ ಕಟ್ಟಿ ಈ ದೇಶಕ್ಕೆ ಒಳ್ಳೆ ರೈತರ ಮಕ್ಕಳಾಗಿ ಬೆಳಿಬೇಕು. ನಾನು 2 ಕಣ್ಣಿದೆ, ಇದು ರೈತರ ಕಣ್ಣ, ಇದು ಒಂದು ಯೋಧನ ಕಣ್ಣ. ಇವು 2ನ್ನ ಗಟ್ಟಿ ಇಟ್ಕೊಂಡು ನಡೀರಿ. ನಿಮಗೆ ಇವತ್ತು ಮೊಬೈಲ್ಗಳು ಬಂದಿದ್ದಾವ, ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ತಿಳಿಬೇಕು. ಜನ್ಮ ಕೊಡ್ತಾ 2 ಮಲೆ ಯಾರು ಕೊಟ್ಟಾಳಂತಂದು 6 ಅಡಿ 3 ಅಡಿ ರುದ್ರಭೂಮಿ ಕಟ್ಟಿರಿ. ಈ ಬಸವಣ್ಣನಿಗೂ ಅವನಿಗೊಂದು ರುದ್ರಭೂಮಿ ಬೇಕು. ಪ್ರತಿಯೊಂದು ಗ್ರಾಮದಾಗ ಒಬ್ಬ ರೈತ 1 ಎಕರೆ ಹೊಲ ಕೊಟ್ಟು ಯಾರು ಮೊದಲನೇ ಗ್ರಾಮ ಅನಿಸ್ತೈತಿ ಆ ಗ್ರಾಮದಿಂದನ ಪಾದಯಾತ್ರೆ ಮಾಡಿ ಗೋ ಹತ್ಯೆ ನಿಷೇಧಕ್ಕೆ ಚಲಾವಣೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.